ಎಲ್ಲರಿಗೂ ನಿಮ್ಮ ಕನ್ನಡದ ಹೂಡಿಕೆ ಚಾನಲ್ಗೆ ಸ್ವಾಗತ. ಇವತ್ತು ನಿಫ್ಟಿ ಹೇಗೆ ಪರ್ಫಾರ್ಮ್ ಮಾಡ್ತು ಅಂತ ಹೇಳ್ಬಿಟ್ಟು ನೋಡೋಣಂತೆ. ಇಲ್ಲಿ ಫಸ್ಟ್ ಗ್ರೀನು ಮತ್ತು ರೆಡ್ ಲೈನ್ ಏನು ಕಾಣಿಸ್ತಾ ಇದೆಯಲ್ಲ, ಇದು ಎರಡು ಲೈನು ನಿನ್ನೆ ಲೋ ಮತ್ತು ನಿನ್ನೆ ಹೈ. ಓಕೆನಾ, ನಾವು ನೋಡೋದಾದ್ರೆ ಇವತ್ತು ಈಸಿಯಾಗಿ ನಿನ್ನೆ ಹೈನ ಬ್ರೇಕ್ ಮಾಡಿ ಟ್ರೇಡ್ ಆಗಿದೆ. ಅಂದರೆ ಆಲ್ಮೋಸ್ಟ್ ನಿನ್ನೆ ಹೈಕ್ಕಿಂತ, ಅಂದರೆ ನಿನ್ನೆ ಹೈ ಬಂದ್ಬಿಟ್ಟು 23,500, ಇವತ್ತಿಂದು ಹೈ ಬಂದ್ಬಿಟ್ಟು 23,900, ಆಲ್ಮೋಸ್ಟ್ 400 ಪಾಯಿಂಟ್ಸು. ಅಂದರೆ ನಾನು ಹೇಳ್ತಾ ಇರೋದು ನಿನ್ನೆ ಹೈಕಿನ ಇವತ್ತಿನ ಹೈಗೆ 400 ಪಾಯಿಂಟ್ಸ್ ಅಷ್ಟು ಜಾಸ್ತಿಯಾಗಿ ಟ್ರೇಡ್ ಆಗಿದೆ. ಇನ್ನು ನಾವು 15 ಮಿನಿಟ್ಸ್ ಕ್ಯಾಂಡಲ್ ಇವತ್ತಿನ ನೋಡೋದಾದ್ರೆ, ನಾವು ಫಸ್ಟಿಗೆ 15 ಮಿನಿಟ್ಸ್ ಕ್ಯಾಂಡಲ್ನ ನೋಡೋದಾದ್ರೆ 9:15 ಕ್ಯಾಂಡಲ್ಲು ಫಸ್ಟ್ ಕ್ಯಾಂಡಲ್ಲೇನೆ ನಿನ್ನೆ ಹೈನ ಬ್ರೇಕ್ ಮಾಡ್ತು. ಆದರೆ ಕ್ಲೋಸ್ ಆಗಿದ್ದು ನಿನ್ನೆ ಹೈಕಿನ ಕೆಳಗಡೆ ಕ್ಲೋಸ್ ಆಯಿತು. ಜಸ್ಟ್ ಟ್ರೇಡ್ ಮಾಡಿ ಕೆಳಗಡೆ ಬಂತು. ಅಪ್ ಟು 10 o'clock ತನಕನೂ ಅದೇ ಲೆವೆಲಲ್ಲೇ ಕನ್ಸಾಲಿಡೇಟ್ ಆಯಿತು. ಅಂದರೆ ನಾನು ಇಲ್ಲಿ ಹೇಳ್ತಾ ಇರೋದು 15 ಮಿನಿಟ್ಸ್ ಕ್ಯಾಂಡಲ್ಲು. ಅದಾದಮೇಲೆ 10:15 ಕ್ಯಾಂಡಲ್ಲು ನಾವು ನೋಡ್ತಿರ್ಬೋದು, ನಿನ್ನೆ ಹೈನ ಈಸಿಯಾಗಿ ಬ್ರೇಕ್ ಮಾಡಿಕೊಂಡು ಮೇಲ್ಗಡೆ ಹೋಯ್ತು. ಅದಾದಮೇಲೆ ಮತ್ತೆ 12 o'clock ತನಕ, ಅಂದರೆ ಯುರೋಪ್ ಮಾರ್ಕೆಟ್ ಓಪನ್ ಆಗೋ ತನಕನೂ ಅಲ್ಲಿನೇ ಕನ್ಸಾಲಿಡೇಟ್ ಆಯಿತು. ಆಮೇಲೆ ಯುರೋಪ್ ಮಾರ್ಕೆಟ್ ಅಂದರೆ 12:15 12:30 ಅಷ್ಟೊತ್ತಿಗೆ ಇವತ್ತಿನ ಬೆಳಗ್ಗೆ ಹೈ ಏನು ಮಾಡಿತ್ತಲ್ವ ಮಾರ್ಕೆಟು, ಅದನ್ನು ಬ್ರೇಕ್ ಮಾಡಿ ಫುಲ್ ಪಾಸಿಟಿವ್ ಅಲ್ಲೇನೆ ಟ್ರೇಡ್ ಹಾಕ್ಕೊಂತ ಬಂತು. ಅಂದರೆ ಅಲ್ಲೆಲ್ಲೂ ನಮಗೆ ರೆಡ್ ಕ್ಯಾಂಡಲ್ ತುಂಬ ಹೈಲೈಟ್ ಆಗಿ ಕಾಣೋ ರೀತಿಲಿ ಯಾವುದೂ ಆಗಲಿಲ್ಲ. ಲಾಸ್ಟಿಗೆ ಒಂದು 100 ಪಾಯಿಂಟ್ಸ್ ಅಷ್ಟು ಕೆಳಗಡೆ ಬಂದ್ಬಿಟ್ಟು ಕ್ಲೋಸ್ ಆಯಿತು. ನಾವು ನೋಡ್ತಿರ್ಬೋದು, ಇವತ್ತು ಲೋ ಬಂದ್ಬಿಟ್ಟು 23,358, ಇವತ್ತಿನ ಹೈ ಬಂದ್ಬಿಟ್ಟು 23,950. ಆಲ್ಮೋಸ್ಟ್ ನಿಫ್ಟಿ ಇವತ್ತು ಒಂದು 600 ಪಾಯಿಂಟ್ಸ್ ಅಷ್ಟು ಅಪ್ ಆಗಿದೆ. ಮತ್ತೆ ಇದಕ್ಕೆ ಒಂದು ಮೇನ್ ರೀಸನ್ ಅಂತ ಅಂದರೆ ರಿಲಯನ್ಸ್ ಅಂತಾನೆ ನಾನು ಹೇಳ್ತೀನಿ. ರಿಲಯನ್ಸ್ದು 9 to 10% ನಿಫ್ಟಿನಲ್ಲಿ ವೆಯ್ಟೇಜ್ ಇದೆ. ಇವತ್ತಿನ ರಿಲಯನ್ಸ್ ಇಂಡಸ್ಟ್ರೀಸ್ ನೀವು ನೋಡಿದ್ರಿ ಅಂತ ಅಂದರೆ ಆಲ್ಮೋಸ್ಟ್ 3% ಅಷ್ಟು ಅಪ್ ಆಗಿದೆ. ಅದು ಒಂದು ರೀಸನ್ನು ನಿಫ್ಟಿ ಇಷ್ಟೊಂದು ಮೇಲೋಗ್ಲಿಕ್ಕೆ. ಆಮೇಲೆ ಇವತ್ತು ನೋಡೋದಾದ್ರೆ ನಾವು ನಿಫ್ಟಿ ಎಲ್ಲ ಸೆಕ್ಟರ್ಸು ಕೂಡ, ಅಂದರೆ ನಿಫ್ಟಿ IT ಆಗಿರ್ಬೋದು, IT ನಿಫ್ಟಿ ಆಗಿರ್ಬೋದು, ನಿಫ್ಟಿ ರಿಯಲ್ ಎಸ್ಟೇಟು, ಇದು ಎಲ್ಲ ಸೆಕ್ಟರ್ಸು ಪಾಸಿಟಿವ್ ಅಲ್ಲಿನೇ ಕ್ಲೋಸ್ ಆಗಿದೆ. ಇವಾಗ ವೀಕ್ಲಿ ಚಾರ್ಟ್ ನೋಡೋದಾದ್ರೆ ನಾವು ನೋಡ್ತಿರ್ಬೋದು, ನಾವು ಈ ವೀಕು ಎಷ್ಟು ಬುಲ್ಲಿಶ್ ಆಗಿ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಆಲ್ಮೋಸ್ಟ್ ಈ ವೀಕಲ್ಲಿ ಎಲ್ಲ ದಿನನೂ ನಾವು ನೆಗೆಟಿವ್, ಅಂದರೆ ರೆಡ್ ಕ್ಯಾಂಡಲ್ಸೇ ನೋಡಿದ್ದೀವಿ. ನೋಡ್ತಿರ್ಬೋದು, ಎಲ್ಲದು ರೆಡ್ ಕ್ಯಾಂಡಲ್ಸ್ ಅಲ್ಲೇ ಕ್ಲೋಸ್ ಆಗಿತ್ತು. ಬಟ್ ಇವತ್ತು ಒಂದಿನದ್ದು ಪರ್ಫಾರ್ಮೆನ್ಸು ವೀಕ್ಲಿ ಚಾರ್ಟ್ನ ಗ್ರೀನ್ ಮಾಡ್ತು, ಅಂದರೆ ಬುಲ್ಲಿಶ್ ಮಾಡ್ತು. ಇಲ್ಲಿ ನಾವು ನೋಡ್ತಿದ್ದೀವಲ್ವಾ, ಈ ದೊಡ್ಡ ಕ್ಯಾಂಡಲ್ ಬಂದ್ಬಿಟ್ಟು ಎಲೆಕ್ಷನ್ ವೀಕ್ ರಿಸಲ್ಟ್ಸ್ ಬಂತಲ್ವಾ, ಆ ಕ್ಯಾಂಡಲ್ ಇದು. ಓಕೆನಾ, ಎಲೆಕ್ಷನ್ ವೀಕ್ ಕ್ಯಾಂಡಲ್ದು ಹೈ ಏನು ಮಾಡಿತ್ತಲ್ವಾ, ಅದನ್ನ ಸಪೋರ್ಟ್ ಆಗಿ ತಗೊಂಡು ಮತ್ತೆ ನಿಫ್ಟಿ ಬೌನ್ಸ್ ಆಯಿತು, ತುಂಬ ಚೆನ್ನಾಗಿ ಟ್ರೇಡ್ ಮಾಡ್ತು. ಅದು ಮತ್ತೆ ಅಂದರೆ ಆಲ್ಮೋಸ್ಟ್ ಪಾಸಿಟಿವ್ ಅಲ್ಲಿನೇ ಕ್ಲೋಸ್ ಆಗಿದೆ. ಈ ವೀಕ್ ಅಂತೂ ಫುಲ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಫುಲ್ ಚೇಂಜು ಇವತ್ತು ಒಂದಿನದ ಕ್ಯಾಂಡಲ್ನಿಂದ ನಿಫ್ಟಿ ಈ ವೀಕು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಕ್ಕೆ ಹೆಲ್ಪ್ ಆಯಿತು. ಈ ಎಲೆಕ್ಷನ್ ಕ್ಯಾಂಡಲ್ದು ಹೈ ಏನಿತ್ತಲ್ವಾ, ಅದನ್ನ ಸಪೋರ್ಟ್ ಆಗಿ ತಗೊಂಡಿದೆ. ನೋಡಬೇಕು ಫರ್ದರ್ ವೀಕ್ಸ್ ಅಲ್ಲಿ ನಿಫ್ಟಿ ಇದೇ ರೀತಿ ಪರ್ಫಾರ್ಮ್ ಮಾಡಿ ಫುಲ್ ಬುಲ್ಲಿಶ್ ಆಗುತ್ತಾ ಅಥವಾ ಬೇರಿಶ್ ಆಗುತ್ತಾ ಅಂತ ಅಂದ್ಬಿಟ್ಟು, ಅಥವಾ ಕನ್ಸಾಲಿಡೇಟ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಇನ್ನು ನಾವು ನಿಫ್ಟಿ ಸೆಕ್ಟರ್ಸ್ನ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಇವತ್ತು 1.5% ಅಷ್ಟು ಅಪ್ ಆಗಿದೆ. ಮತ್ತೆ ನಿಫ್ಟಿ IT 3%, ನಿಫ್ಟಿ ರಿಯಲ್ಟಿ, PSU ಬ್ಯಾಂಕ್ಸು, FMCG ಎಲ್ಲದೂ ಕೂಡ ಪಾಸಿಟಿವ್ ಅಲ್ಲೇನೆ ಕ್ಲೋಸ್ ಆಗಿದೆ. ಇಲ್ಲಿ ಮೀಡಿಯಾ ಬಂದ್ಬಿಟ್ಟು ಎಲ್ಲದೂ ಕೂಡ ಪಾಸಿಟಿವ್ ಅಲ್ಲಿನೇ ಕ್ಲೋಸ್ ಆಗಿದೆ. ಆಮೇಲೆ ಸ್ಟಾಕ್ಸ್ ಕೂಡ ಅಷ್ಟೇ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆಲ್ಮೋಸ್ಟ್ ಇವತ್ತು ಎಲ್ಲಾ ಸ್ಟಾಕ್ಸು ಪಾಸಿಟಿವ್ ಅಲ್ಲಿನೇ ಕ್ಲೋಸ್ ಆಗಿದೆ. ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಆಗಿ ಅನ್ನಿಸ್ತು ಅಂತ ಅಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದೆ ಇದೇ ರೀತಿ ತುಂಬ ಚೆನ್ನಾಗಿರುವಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.